ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. Basic concept of the sovereignty of the people. We believe that for a richly diverse country like India, a strong center was essential to maintain unity and security. At the same time, he also emphasized collaboration, consultation, and mutual trust between the center and the states. I am happy to see that the sub-themes of the seminar, such as contributions to the national security, governance, bureaucracy, and legacy of Sardar Patel's administrative vision, and other topics cover diverse aspects of Sardar Patelji. I am confident that the deliberations over the next 3 days will generate meaningful insights and contribute to a deeper understanding of Sardar Patelji's timeless vision. I once again congratulate IIAS and all the organizers for this seminar. Friends, as we leave this gathering today, let us carry with us the timeless message of Vande Mataram and the enduring legacy of Sardar Patelji. Let us renew our commitment to an India that is united in purpose and confident in its identity. May we continue to strengthen the bonds that unite us and celebrate the diversity that enriches us. Jai Hind, long live Mother Bharat. ವರ್ಷದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಯಾರು ಇದ್ದಾರೆ ಅಂಥವ್ರಿಗೆ ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ 4.25 ಕೋಟಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಿವೆ. SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಬಡವರು ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು. ಇವೆಲ್ಲ ಸರ್ಟಿಫಿಕೇಟ್ ಇದೆ, ಅವೆಲ್ಲ ಆನ್ಲೈನಲ್ಲಿದೆ. ಆನ್ಲೈನಲ್ಲೂ ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಯಾರಿಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕೋ ಅವರು ಕೂಡ ಮನೆ ಬಾಗಿಲಿಗೆ ಉಚಿತವಾಗಿ ಕೊಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಇದಲ್ಲದೆ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಅನ್ನು ಮಾಡಿ ಜನರಿಗೆ ಅವರ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಅವರಿಗೆ ನಾವು ಸಹಾಯವನ್ನು ಮಾಡ್ತೀವಿ. ಮತದಾರರ 2002 ದಯಮಾಡಿ ಕಡ್ಡಾಯವಾಗಿ ಇತ್ತೀಚಿನ ಅವಶ್ಯಕತೆ ಮತದಾರರ ಪಟ್ಟಿಯಲ್ಲಿ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗೆ ಇರುವುದನ್ನು ಕಡ್ಡಾಯವಾಗಿ ಗಂಟಿ ನಮೂನೆ ತುಂಬಬೇಕು, BLOಗೆ ಕೊಡಬೇಕಂತ ಹೇಳಿ ಈ ಜಾಗೃತಿ ಮೂಡಿಸೋದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ವಿನಂತಿ ಎಲ್ಲ PWD ವೋಟರ್ಸ್ಗೆ ಹಾಗೆಯೇ PWD ಜನ ಇಲ್ಲಿ ಯಾರು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎನ್ಶೋರ್ ದಟ್ ಎಲ್ಲರಿಗೆ ಮೆಸೇಜ್ ಹೋಗಬೇಕು ದಟ್ ಯಾವ ಕಾರಣಕ್ಕೆ ಈ ಎನ್ಯುಮರೇಷನ್ ಫಾರ್ಮ್ ಮಿಸ್ ಆಗೋ ಥರ ಚಾನ್ಸಸ್ ಇರಬಾರ್ದು. ಎಲ್ಲರೂ ಕಡ್ಡಾಯವಾಗಿ ಗಂಟಿನಲ್ಲಿ ತಿನ್ನಬೇಕು.
ಅಂದ್ರೆ ಏನಿದ್ದಾರೆ ನಮ್ಮ MRW ಆಗಿರ್ಬೋದು VRWಗಳಾಗಿರ್ಬೋದು ಪ್ರತಿ ಹಳ್ಳಿಗಳಿಗೆ ಹೋಗಿ ನಿಮ್ಮ ಹತ್ರ ಲಿಸ್ಟ್ ಇದೆ. ಪ್ರತಿಯೊಬ್ಬ ಮನೆಗಳಿಗೆ ಮತ್ತು ಅವರಿಗೆ ತಲುಪುವಂಥ ನಿಟ್ಟಿನಲ್ಲಿ ಈ ಒಂದು ಸಂದೇಶ ಎಲ್ಲರೂ ಕೂಡ ಹೋಗಬೇಕು. ಪ್ರತಿ ಗ್ರಾಮಗಳಲ್ಲೂ ಕೂಡ ಏನು ತಾವು ವರ್ಕ್ ಮಾಡ್ತೀರಿ VRWಗಳು ಸ್ಪೆಷಲ್ ಆಗಿ ಅವರು ಪ್ರತಿಯೊಂದು ಮನೆಗಳಿಗೂ ಭೇಟಿ ಕೊಟ್ಟು ಯಾವುದೇ ಏನು ವಿಶೇಷ ಚೇತನರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಯಾರೂ ಕೂಡ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಯಾರೂ ಕೂಡ ಬಿಟ್ಟು ಹೋಗಬಾರದು. ಇದರ ಮಾಹಿತಿ ಎಲ್ರಿಗೂ ತಿಳಿಸುವಂತೆ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನಮ್ಮಲ್ಲಿ ಏನಾಗಿದೆಯಾ SIR ನಡೀತಾ ಇದೆ. ಅದರ ಬಗ್ಗೆ ಅಂಗವಿಕಲರು ಸರಿಯಾದ BLOಗಳು ಮನೆಗೆ ಬಂದಾಗ ಸರಿಯಾದ ಮಾಹಿತಿಯನ್ನು ದಾಖಲಾತಿಗಳನ್ನು ಅವಶ್ಯವಾಗಿ ಅವರಿಗೆ ಕೊಡಬೇಕು. ಅವರೆಲ್ಲ ನಮ್ಮ ಸಂವಿಧಾನದ ಹಕ್ಕು, ನಮ್ಮ ವೋಟ್ ಹಾಕುವಂಥ ಹಕ್ಕು ಇದೆ. ಅದಕ್ಕಾಗಿ ಎಲ್ಲರೂ ಸಹಕರಿಸಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಮನೆ ಮನೆಗೆ ಭೇಟಿ ನೀಡಿದರೆ ನಮ್ಮ ಅಂಗವಿಕಲರು ಎಲ್ಲರೂ ಅವರಿಗೆ ಸಹಕರಿಸಿ ಅವರು ಕೇಳಿದಂತಹ ದಾಖಲೆಯನ್ನು ಕೊಟ್ಟು ಮತಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಸೇರಿಸಬೇಕು. ಮತಪಟ್ಟಿಯಲ್ಲಿ ನಮ್ಮ ಹೆಸರು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮತ ಹಾಕಲು ನಮಗೆ ಅವಕಾಶ ಇರುವುದಿಲ್ಲ. ಹಾಗಾಗಿ BLOಗಳನ್ನು ಸಂಪೂರ್ಣವಾಗಿ ಸಹಕರಿಸಿ ನಿಧಾನವಾಗಿ ಅವರು ಕೇಳುವಂಥ ದಾಖಲೆಗಳನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಬೇಕೆಂದು ಕೋರುತ್ತಿದ್ದೇನೆ. 2002 ಅಥವಾ 2008ರಲ್ಲಿ SIR ಮಾಡಿದ್ದು. ಆ ಮಧ್ಯದಲ್ಲಿ ಯಾರು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರ ಮತಗಳನ್ನು ಹೇಗೆ ಪಟ್ಟಿಯಲ್ಲಿ ಇಡ್ಲಿಕ್ಕೆ ಸಾಧ್ಯ? ತೆಗಿಲೇಬೇಕಾಗಿದೆ. ಅದಾದ ನಂತರ ಯಾರು ಹೊರಗಡೆಯಿಂದ ಬಂದು ತಮ್ಮ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ ಅಂಥವರಿಗೆ ಆಧಾರ ರಹಿತವಾಗಿ ಸೇರಿದರೆ ಅದನ್ನು ನಾವು ತೆಗೆಸಬೇಕಾಗುತ್ತೆ. ಯಾರು ಒರಿಜಿನಲಿ ಈ ಪ್ರಾಂತ್ಯದವರು ಇಲ್ಲಿ ಹಕ್ಕುದಾರರು ಅವರ ಹಕ್ಕುಗಳನ್ನು ಯಾರೂ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಅವರು ಸಹಕಾರ ಕೊಡಬೇಕು. ಮೂರನೇದಾಗಿ SIR ವಿಚಾರದಲ್ಲಿ ಗುಂಪು ಸೇರಿ ಒಂದೇ ಕಡೆ ಮಾಡ್ತೀವಿ. ಅದನ್ನು ನಾವು ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗದ ಗಮನಕ್ಕೂ ಕೂಡ ತಂದಿದ್ವಿ. ತಂದ ನಂತರ ಈಗ ತೀರ್ಮಾನ ಆಗಿದೆ, ಎಲ್ಲೂ ಕೂಡ ಆ ರೀತಿ ಗುಂಪಾಗಿ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಮಾಡಬಾರದು. ಒಂದು. ಎರಡನೇ ವಿಚಾರ ಏನಂತಂದ್ರೆ, ನೀವು ಯಾರೇ ಮಾಡಿದ್ರು BLOಗಳು ಮನೆ ಮನೆಗೆ ಹೋಗಲೇಬೇಕು. BLA2ಗಳು ಕೂಡ ಅಷ್ಟೇನೆ ಅವರ ಸಂಪರ್ಕದಲ್ಲಿದ್ದು ಅದನ್ನ SIR ಅನ್ನ ಮಾಡಬೇಕು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.